ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಪ್ರೀತ್ ಯೂಟ್ಯೂಬ್ ಚಾನಲ್. ಬಿಸಿ ಬಿಸಿ ಅದು ಸವಾಸ ಸಾಕು ಅಂತ ಆಗ್ಬಿಟ್ರಿ ಇವತ್ತಿಗೆ ಬಸ್ಸಿದು ಸವಾಸ ಸಾಕು ಆ ಥರ ಆಗ್ಬಿಡ್ತು. ಎಸ್, ನಾನಿವಾಗ ನಾಗರಬಾವಿಗೆ ಹೊರಟೆ. ನಾಗರಬಾವಿಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಾನು ನನ್ನ ಫ್ರೆಂಡನ್ನ ನೋಡಬೇಕು. ಮತ್ತು ಸ್ವಲ್ಪ ವರ್ಕ್ ಇದೆ, ಲಿಟ್ಲ್ ವರ್ಕ್, ಅದನ್ನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರಬೇಕು. ಸೊ ಹಾಗಾಗಿ ನನಗೆ ಬಸ್ಸಲ್ಲಿ ಹೋಗಿ ನೆಕ್ಸ್ಟ್ ನನಗೆ ಬಸ್ಸಿಂದ ಇಳಿದೆ. ಸೊ ಬಸ್ಸಿಂದ ಇಳಿದಾದ್ಮೇಲೆ ಮತ್ತೆ ನನಗೆ ಸ್ವಲ್ಪ ತಿನ್ನಬೇಕು ಅಂತೇನೋ ಅನಿಸ್ತು. ಸೊ ಹಾಗಾಗಿ ನಾನು ನಮ್ಮೂರ ತಿಂಡಿಗೆ ಬಂದೆ. ಆ್ಯಕ್ಚುಲಿ ನಾಗರಬಾವಿಗೆ ಬಂದರೆ ನಮ್ಮೂರ ತಿಂಡಿಗೆ ಬಂದು ಹೋಗಿ ತುಂಬ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಇಲ್ಲಿ. ಸೊ ನಾನು ಬೇರೆ ಬೇರೆ ಕೆಲಸಗಳಿಗೆ ಬಂದ್ರೂ ನಾನು ಇಲ್ಲಿ ತಿಂದುಬಿಟ್ಟು ಹೋಗ್ತೀನಿ. ಸೊ ಅದೊಂದು ಕ್ರೇಜಿ ಥರ ಇರುತ್ತೆ ನನಗೆ ಅಂತಲ್ಲ, ಬೇರೆ ಬೇರೆ ವಿಷಯಗಳಿಗೆ ಬಂದರೆ ನಾನು ತಿನ್ನಲಿಕ್ಕೆ ಬೇಗ ಓಡಿ ಬಂದ್ಬಿಡ್ತೀನಿ. ಸೊ ಹಾಗಾಗಿ ಒಂದು ಸ್ಯಾಂಡ್ವಿಚಿನ ತಗೊಂಡು ಅದನ್ನ ತಿಂದ್ಕೊಂಡು ಹಾಗೆ ನಾನು ಮತ್ತೆ ನನ್ನ ಫ್ರೆಂಡನ್ನ ನೋಡಲಿಕ್ಕೆ ಅಂತ ಹೊರಟೆ. ಸೊ ಗೈಸ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರಲ್ಲ, ಅದು ಯಾವತ್ತೂ ತಪ್ಪಾಗಲ್ಲ ಅಂತ ಕಾಣುತ್ತೆ. ಸೊ ಈ ಬೆಂಗಳೂರಲ್ಲಿ ಬಸ್ ಹಿಡ್ದು ಟ್ರಾಫಿಕ್ ಇದೆಲ್ಲ ಮುಗಿಸಿ ನಮ್ಮ ಕೆಲಸಗಳಿಗೆ ಹೋಗಿ ತಲುಪೋಷ್ಟರಲ್ಲಿ ಅಯ್ಯೋ ರಾಮ ಸಾಕಾಗಿಬಿಡುತ್ತೆ ಅಂತ ಅನಿಸುತ್ತೆ. ಅಷ್ಟೊಂದು ನನಗೆ ಸುಸ್ತಾಗೋಯ್ತು ಇವತ್ತು. ನಮ್ಮ ಟೈಮ್ ಬೇರೆ ಚೆನ್ನಾಗಿರಲಿಲ್ಲ ಅಂತ ಕಾಣುತ್ತೆ. ಬಸ್ಸೇ ಸಿಗಲಿಲ್ಲ ಗೈಸ್. ನಿತ್ತು ಹೆಂಗೋ ಒಂದು ಕಡೆ ಹೋಗಿ ಸೇರಿದ್ವಿ ನಾವು. ಸ್ಯಾಂಡ್ವಿಚ್ ತಿಂದುಬಿಟ್ಟು ಇಲ್ಲಿಗೆ ಚಂದ್ರ ಲೇಔಟಿಗೆ ಫ್ರೆಂಡ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಯ್ತಾ. ಅಲ್ಲಿ ನೋಡಿದ್ರೆ ಬಸ್ ಇಲ್ಲ, ಏನಿಲ್ಲ. ಬರುವಾಗ ಚೆನ್ನಾಗಿತ್ತು, ಬಸ್ಸೆಲ್ಲ ಸಿಕ್ತು. ಅಲ್ಲಿಂದ ನೋಡೋ ಚಂದ್ರ ಲೇಔಟಿಗೆ ಬಸ್ ಉಂಟಾ? ಬಸ್ ಇಲ್ಲ, ಎಂತ ಇಲ್ಲ. ಅಯ್ಯೋ ದೇವರೇ ರಾಮ, ನನಗಂತೂ ಈ ಬಸ್ಸದು ಸವಾಸ ಸಾಕು ಅಂತ ಆಗ್ಬಿಟ್ರಿ ಇವತ್ತಿಗೆ ಬಸ್ಸಿದು ಸವಾಸ ಸಾಕು ಆ ಥರ ಆಗ್ಬಿಡ್ತು. ಸೊ ಇವಾಗ ನಾನು ಚಂದ್ರ ಲೇಔಟ್ ಸರ್ಕಲ್ ಹತ್ರ ಇದ್ದೀನಿ ನಾನು. ಅಂದರೆ ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ಮಕ್ಕಳಿಗೆ. ಅಂದರೆ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ಬಂದು ಈಗ ಕೂತ್ಕೊಂಡಿದ್ದೀನಿ. ಇನ್ನೀಗ ಮನೆಗೆ ಹೋಗೋಣ ಅಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನಗೆ ಮನೆಗೆ ಹೊರಟೆ. ಸೊ ಒಂದು ಫ್ರೆಂಡನ್ನ ಮೀಟ್ ಮಾಡೋದು ಒಂದು ಸ್ವಲ್ಪ ಒಂದು ಕೆಲಸ ಇತ್ತು. ಸೊ ಹಾಗಾಗಿ ಇದೊಂದು ವ್ಲಾಗ್ ಥರ ಆಗುತ್ತೆ ಅಂತ ಹೇಳಿ ಮಾಡಿದ್ದು. ಸೊ ತುಂಬ ಬಿಸಿಲು ಅಂದರೆ ಬಿಸಿಲು, ಸಖತ್ತು ಬಿಸಿಲು ಹೊಡಿತಾ ಇದೆ ಮಾತ್ರ. ಈಗ ಮನೆಗೆ ಹೋಗಿ ಹೆಂಗೆ ರೀಚ್ ಆಗೋದು ಗೊತ್ತಿಲ್ಲ. ಬ್ಲೂನ ಅರ್ಧ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ಬ್ಲೂನ ತೊಗೊಬಂದಿದ್ರೆ ಆಯ್ತಿತ್ತು ಕಾಣುತ್ತೆ ನನಗೆ ಇಲ್ಲಿಗಿಂತ. ನಾನೇನು ಅಂದ್ಕೊಂಡೆ, ತುಂಬ ಅಂದರೆ ಲೇಟ್ ಆಗುತ್ತೆ, ಮತ್ತು ಪಾರ್ಕಿಂಗ್ ಮಾಡಲಿಕ್ಕೆ ಅಲ್ಲಿ ಇಲ್ಲೆಲ್ಲ ಗಾಡಿನ ಆಗಲ್ಲಲ್ಲ. ಹಾಗಾಗಿ ನಾನು ಹಾಗೇ ಬಂದಿದ್ದು, ಗಾಡಿ ತೊಗೊಳ್ಳೋದೆ ಹಾಗೆ ಬಂದೆ. ಸೊ ಆ್ಯಕ್ಚುಲಿ ತಂದಿದ್ದರೆ ಒಳ್ಳೇದಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಬಸ್ ಕ್ಯಾಚ್ ಮಾಡಿ ಮತ್ತೆ ನಾನು ಮನೆಗೆ ಹೋಗಬೇಕು. ಸೊ ಚಂದ್ರ ಲೇಔಟದು ಸರ್ಕಲ್ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದೇ ಚಂದ್ರ ಲೇಔಟ್ ಸರ್ಕಲ್. ಈವ್ನಿಂಗ್ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಬರ್ತಾ ಇದೆ ಮಾತ್ರ ನೋಡಿ. ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ಥರ ಮಾಡಿದ್ದಾರೆ, ಒಂದು ಸಣ್ಣ ಸ್ಮಾಲ್ ಥರ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಒಂದು ದೊಡ್ಡ ಕಂಬ ಥರ ಎಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ. ಅಲ್ಲಿಂದ ಹೀಗೆ ಬಂದರೆ ಈ ಕಡೆ ಹಿಂಗೆ. ಸೊ ಹಾಗೆ ಈಗ ಇಲ್ಲಿ ಫ್ರಂಟಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಡೆ ಹಿಂಗೆ ರೈಟ್ ಸೈಡ್ ಹಿಂಗೆ ಹೋಗಿ ಬಸ್ ಕ್ಯಾಚ್ ಮಾಡಬೇಕು. ಸೊ ಬಸ್ ಹಿಡಿದು ಮತ್ತೆ ನಾನು ಮನೆಗೆ ಹೊರಡ್ತೀನಿ. ಸೊ ಗೈಸ್, ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್. ಓಕೆ, ಬಾಯ್ ಗೈಸ್, ಟೇಕ್ ಕೇರ್ ಆಫ್.